ಹಾಲುಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆ ಒಳಗೆ ತಪ್ಪದೆ ನಲ್ಲು ನಾಟ್ಯವಾಡುವಂತ ನಮ್ಮ ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೆ ಮುಗೇಂದ್ರಪ್ಪ. ಮೊದಲಿಗೆ ಕಥೆಯ ಪ್ರಾರಂಭಕ್ಕೂ ಮುಂಚೆ ಆ ನನ್ನಪ್ಪನ ಸ್ಮರಣೆಯನ್ನು ಮಾಡೋಣ. ಹಾಲರವಿ ಬಂದು 101 ಹಾಲರವಿ ಬಂದು ಯಾವ ರೀತಿಯಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ಮಾದಪ್ಪನ ಪಾದಕ್ಕೆ ಹಾಕುವಂತ ಹಾಲರವಿ, ನಮ್ಮ ಪಾಪಗಳನ್ನೆಲ್ಲ ನುಂಗುವಂತ ಹಾಲರವಿ, ಆ ಸ್ವಾಮಿಗೆ ಮಜ್ಜನವಾಗುವಂತ ಹಾಲರವಿ, ಆ ಸ್ವಾಮಿಯನ್ನ ಮನದಲ್ಲೇ ಸ್ಮರಣೆ ಮಾಡೋಣ. ಎಷ್ಟು ಕತೆ ಕೇಳ್ತಿರೋ ಅಷ್ಟೇ ಕೇಳಿ, ಪೂರ್ತಿ ಕೇಳಬೇಕು ಅಂತೇನಿಲ್ಲ. ಆದ್ರೆ ಕೇಳುವಷ್ಟು ಹೊತ್ತು ಆ ಸ್ವಾಮಿಯ ಧ್ಯಾನದಲ್ಲೇ ಆ ಭಗವಂತನ ನಾಮವನ್ನ ಕೇಳಿದ್ರೆ ಆ ಪರಮಾತ್ಮ ನಿಮಗೆ ಅನುಗ್ರಹವನ್ನ ನೀಡ್ತಾನೆ ಅಂತ. ಮಾದಪ್ಪನನ್ನ ಕಣ್ಣಾರೆ ಯಾರು ನೋಡಿಲ್ಲ, ಆದ್ರೆ ಅವನ ಕತೆಗಳಲ್ಲಿ ಜೀವಂತವಾಗಿದ್ದಾನೆ ನನ್ನಪ್ಪ. ಜನಗಳ ಬಾಯಿಂದ ಬಾಯಿಗೆ ಮಹದೇಶ್ವರ ಇವತ್ತು ಎಲ್ಲರ ಮನೆಗಳಲ್ಲಿ ತುಂಬಿದ್ದಾನೆ. ಅದಕ್ಕೆ ಅವನು ಒಲಿದ್ರೆ ಆ ಮನೆ ಬೃಂದಾವನ, ಅವನು ಮುನಿದ್ರೆ ಆ ಮನೆ ನರಕ. ಅದಕ್ಕೆ ಅವನನ್ನು ಒಲಿಸ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಂಬುದಾಗಿ ಹೇಳ್ತಾ ಹಾಲರವಿ ಬಂದು ಸ್ವಾಮಿಯ ಮಜ್ಜನಕ್ಕೆ ಹಾಲರವಿ. ತಾಳು ಬೆಟ್ಟದಲ್ಲಿ ತಮಟೆಯ ಸತ್ತೇನೋ, ತಮಟೆಯ ಸತ್ತಲಿ 7 ಮಲೆಗೆ ಹಾಲರವಿ ಬಂದೋ. ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಬಂದೋ 101 ಹಾಲರವಿ ಬಂದೋ. ಹಾಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂದೋ. ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂದೋ. ಬೆಟ್ಟದಲ್ಲಿ ತಮಟೆಯ ಸತ್ತೇನೋ, ತಾಳು ಬೆಟ್ಟದಲ್ಲಿ ತಮಟೆಯ ಸತ್ತೇನೋ, ತಮಟೆಯ ಸತ್ತಲಿ 7 ಮಲೆಗೆ ಹಾಲರವಿ ಬಂದೋ, ತಮಟೆಯ ಸತ್ತಲಿ 7 ಮಲೆಗೆ ಹಾಲರವಿ ಬಂದೋ. ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂದೋ. ಸರಗೂರಿನಿಂದ ಶರಣರು ಬಂದಾರೋ, ಸರಗೂರಿನಿಂದ ಶರಣರು ಬಂದಾರೋ. ಮಜ್ಜಾಣದೊತ್ತಿಗೆ 7 ಮಲೆಗೆ ಹಾಲರವಿ ಬಂದೋ, ಮಜ್ಜಾಣದೊತ್ತಿಗೆ 7 ಮಲೆಗೆ ಹಾಲರವಿ ಬಂದೋ. ಹಾಲರವಿ ಬಂದೋ 101 ಹಾಲರವಿ ಬಂದೋ, ಹಾಲರವಿ ಮ್ಯಾಲುವಿನ ದಂಡೆ ಬಾಲಾಡಿ ಬಂದೋ.
ಬಂದೋ ನೂರೊಂದಾಲರವಿ ಬಂದೋ ಆಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ತುಂಬಿ ಬೆಲಾದ ಕೊಳ ತುಂಬಿ ಹಾಲಳ್ಳ ತುಂಬಿ ಬೆಲಾದ ಕೊಳ ತುಂಬಿ ವಾಲುತ್ತ ಜೋಲುತ್ತ ಏಳು ಮಲೆಗೆ ಹಾಲರವಿ ಬಂದೋ ವಾಲುತ್ತ ಜೋಲುತ್ತ ಏಳು ಮಲೆಗೆ ಹಾಲರವಿ ಬಂದೋ ಹಾಲರವಿ ಬಂದೋ ನೂರೊಂದಾಲರವಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದೋ ಮಾಯ್ಕಾರ ಮಾದಪ್ಪನ ಪಾದಕ್ಕೆ ಉಗೇ ಉಗೇ ಮಾದೇವ ಪರಮಾತ್ಮನ ಲೀಲೆಗಳನ್ನ ಜಗತ್ತಿನಲ್ಲಿ ಯಾರು ಬಲ್ಲವರಿಲ್ಲ. ಅಣುರೇಣು ತೃಣಕಾಷ್ಟಗಳಲ್ಲಿ ಆ ಪರಮಾತ್ಮ ಮನೆ ಮಾಡಿದ್ದಾನೆ. ಎಲ್ಲರ ಹೃದಯಗಳಲ್ಲಿ ಹೃನ್ಮನಗಳಲ್ಲಿ ಪರಮಾತ್ಮ ಇದ್ದಾನೆ. ಅವನಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡೋದಿಲ್ಲ. ಭಗವಂತನಿಗೆ ವಿರಾಮ ಅನ್ನೋದೇ ಇಲ್ಲ. ಅರೆಗಳಿಗೆ ಏನಾದ್ರೂ ಅವನು ಕಣ್ಣನ್ನು ಮುಚ್ಚಿದರೆ ಲೋಕ ಸರ್ವನಾಶವಾಗ್ತದೆ ಅಂತ ದೊಡ್ಡವರ ಮಾತು. ಅದಕ್ಕೆ ಹೇಳ್ತಾರೆ, ದೈವವನ್ನ ಮರೆತವನಿಗೆ ಮೃತ್ಯುವೇ ಸಾರಥಿ. ಯಾರು ದೇವರು? ಎತ್ತವರೇ ದೇವರು. ತಾಯಿ ತಂದೆಗಿಂತ ಜಗತ್ತಿನಲ್ಲಿ ಮಿಗಿಲಾದ ದೇವರಿಲ್ಲ. ಅದನ್ನ ಸಾಕ್ಷಾತ್ ಮಾದೇಶ್ವರರೇ ಹೇಳ್ತಾರೆ. ಯಾವ ರೀತಿಯಾಗಿ? ತಾಯಿಗೆ ಮಿಗಿಲಾದ ದೇವರಿಲ್ಲ, ತಂದೆಗೆ ಮಿಗಿಲಾದ ಗುರುವಿಲ್ಲ, ತಾಯಿಗೆ ಮಿಗಿಲಾದ ದೇವರಿಲ್ಲ. ನಾವು ಭಗವಂತನನ್ನ ಹುಡುಕ್ತಾ ಇದ್ದೀವಿ, ಎತ್ತವರಿಗೆ ಅನ್ನ ಆಗ್ತಾ ಇಲ್ಲ, ಹಿರಿಯರಿಗೆ ಗೌರವವನ್ನು ಕೊಡ್ತಾ ಇಲ್ಲ. ಭಗವಂತನನ್ನ ಹುಡುಕ್ತಾ ಇದ್ದೀವಿ. ದಾಸ ಶ್ರೇಷ್ಠರು ಹೇಳ್ತಾರೆ, ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ. ಅವನಿಲ್ಲದ ಜಾಗವೇ ಇಲ್ಲ. ಒಮ್ಮೆ ಕನಕದಾಸರಿಗೆ ಅವರ ಗುರುಗಳು ಶಾಲೆಯಲ್ಲಿ ವಿದ್ಯಾ ಮಂದಿರದಲ್ಲಿ ಪಾಠ ಮಾಡುವಾಗ ಹೇಳಿದ್ರಂತೆ, ನೋಡ್ರಪ್ಪ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಬಾಳೆಹಣ್ಣನ್ನ ಕೊಡ್ತೇನೆ, ನೀವೆಲ್ಲ ಹೋಗಿ ಯಾರೂ ಇಲ್ಲದ ಜಾಗದಲ್ಲಿ ನೀವು ಹಣ್ಣನ್ನ ತಿನ್ಕೊಂಡ್ಬರ್ಬೇಕು. ಅದರಲ್ಲೂ ಮುಖ್ಯವಾಗಿ ದೇವರಿಲ್ಲದ ಜಾಗದಲ್ಲಿ ಹಣ್ಣನ್ನು ತಿನ್ಕೊಂಡ್ಬರ್ಬೇಕು ಅಂತ. ಆಗ ಎಲ್ಲ ವಿದ್ಯಾರ್ಥಿಗಳು ಓಡೋಡಿ ಹೋದ್ರು. ಒಬ್ರು ಮರದ ಮರೆಯಲ್ಲಿ ನಿಂತ್ಕೊಂಡು ಯಾರಿಗೂ ಕಾಣ್ತಾ ಇಲ್ಲ ಅಂತ ತಿಂದ್ರು, ಇನ್ನೊಬ್ರು ಮನೆ ಒಳಗೆ ಹೋಗಿ ತಿಂದ್ರು, ಇನ್ನೊಬ್ರು ರಗ್ಗನ್ನ ಮುಚ್ಕೊಂಡು ತಿಂದ್ರು. ಎಲ್ಲ ಆಯ್ತು. ಎಲ್ಲಾ ಶಾಲೆ ವಿದ್ಯಾರ್ಥಿಗಳು ಬಂದ್ರು. ಕನಕದಾಸರು ಮಾತ್ರ ಬಾಳೆಹಣ್ಣನ್ನ ಹಾಗೇ ತಂದ್ರಂತೆ. ನೋಡಿ, ಎಲ್ಲಿಗೆ? ಗುರುಗಳ ಬಳಿಗೆ ಬಾಳೆಹಣ್ಣನ್ನ ಹಾಗೇ ತಂದ್ರು. ಆಗ ಗುರುಗಳು ಕೇಳಿದ್ರಂತೆ, ಯಾಕಪ್ಪ ಕನಕ, ನೀನ್ ಯಾಕಪ್ಪ ಬಾಳೆಹಣ್ಣು ತಿಂದಿಲ್ಲ ಅಂದಾಗ, ಸ್ವಾಮಿ, ನೀವ್ ಹೇಳಿದ್ರಿ ಯಾರು ಇಲ್ಲದೇ ಇದ್ದ ಜಾಗದಲ್ಲಿ, ಅದರಲ್ಲೂ ದೇವರಿಲ್ಲದೇ ಇದ್ದ ಜಾಗದಲ್ಲಿ ತಿನ್ಕೊಂಬನ್ನಿ ಅಂತ ಹೇಳಿದ್ರಿ. ಪರಮಾತ್ಮ
ಎಲ್ಲೆಲ್ಲೂ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದ ಸ್ವಾಮಿ. ಆದ್ರಿಂದ ನಾನು ತಿನ್ನೋಕ್ಕಾಗ್ಲಿಲ್ಲ ಬಾಳೆಹಣ್ಣು. ಈಗ ಹೇಳಿ, ಭಗವಂತ ದೇವರ ಗುಡಿಯಲ್ಲಿ ಮಾತ್ರ ಇದ್ದಾನಾ? ಇಲ್ಲ. ನೋಡಿ, ಆ ಹಿರಿಯರ ಪಾದದಲ್ಲೂ ಇದ್ದಾನೆ, ಅವರ ಮನಸ್ಸಲ್ಲೂ ಇದ್ದಾನೆ. ದೊಡ್ಡವರು ಅಂದ್ರೆ ದೈವಕ್ಕೆ ಸಮಾನ. ಆ ಪರಮಾತ್ಮ ಕೇಳೋದೇನು? ಹಣ್ಣು, ಕಾಯಿ, ಕರ್ಪೂರ, ನೀನ್ ತಲೆ ಬೋಳಿಸ್ಕೋ, ನೀನು ಗುಂಡೊಡಿಸ್ಕೋ ಅಂತ ಯಾವತ್ತು ಭಗವಂತ ಕೇಳೋದಿಲ್ಲ. ಅವನಿಗೆ ಬೇಕಾಗಿರೋದು ನಿರ್ಮಲವಾದ ಭಕ್ತಿ. ಅದಕ್ಕೆ ದೊಡ್ಡವರು ಹೇಳೋದು, ಭಕ್ತಿಯೊಂದೇ ಮುಕ್ತಿ ಸಾಧನ. ಭಕ್ತಿಯೊಂದೇ ಮುಕ್ತಿ ಸಾಧನ. ಜಪ ತಪ ಹೋಮ ಅನುಭವಿಸಲು ಬಲು ಕಠಿಣ. ಭಕ್ತಿಯೊಂದೇ ಮುಕ್ತಿ ಸಾಧನ. ಭಕ್ತಿಯೇ ಭಗವಂತನಿಗೆ ಬೇಕಾದದ್ದು. ಅಂತ ಭಕ್ತಿಯನ್ನ ಪರಮಾತ್ಮನಂದ ಪಡೆದಂತ ಎಲ್ಲರೂ ನಾವೇ ಧನ್ಯರು. ಹಾಗಾಗಿ ಆ ಶಿವಕಥೆಯನ್ನ, ಮಹದೇಶ್ವರರು ಹುಟ್ಟಿ ಬೆಳೆದ ಚರಿತ್ರೆಯನ್ನ ನಾವೀಗ ಕೇಳಿ ಕೃತಾರ್ಥರಾಗೋಣ ಎಂಬುದಾಗಿ ಹೇಳುವಾಗ, ಮೆರವಪುರದೊಳಗೆ ಪಿರಿಯವನೆನಿಸಿದ ಪರಮ ಪುರುಷ ಹರ ಚರಿತೆಯ ಪಾಡೆ. ಪಾಡಿ ಪೊಗಳಲತಿ ಮೋದವೆನಿಪುದು, ಪಾಡಿ ಪೊಗಳಲತಿ ಮೋದವೆನಿಪುದು. ಸುರುಚರ ಭಾಗ್ಯ ಸುಸಾಧಕವೋ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿದೆ ಶ್ರೀಶೈಲ ಕ್ಷೇತ್ರ. ಎಲ್ಲಿ ನೋಡಿದರಲ್ಲಿ ಓಂ ನಮ ಶಿವಾಯ ಅನ್ನುವ ಪಂಚಾಕ್ಷರಿ ಮಂತ್ರವೇ ತುಂಬಿ ತುಳುಕ್ತಾ ಇದೆ. ನೋಡಿ, ಎಷ್ಟೋ ಜನಗಳ ಬಾಯಲ್ಲಿ ಓಂ ನಮ ಶಿವಾಯ. ಪರಮಾತ್ಮ ಓಂ ನಮ ಶಿವಾಯ ಅಂದ್ರೆ ಲವಲೇಶವೂ ಪಾಪವಿಲ್ಲ ಅಂತ ಆ ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ನಮಗಾಗಿ ನೀಡಿದ. ಒಬ್ಬರು ಬಾಯಲ್ಲಿ ಬರೋದಿಲ್ಲ. ಈಗ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ದೇವ್ರ ಜ್ಞಾನ, ಇಲ್ಲ ಅಂದ್ರೆ ಏನಾರ ದುಡ್ಡು ಕಳ್ಕೊಂಡಾಗ ದೇವ್ರ ಜ್ಞಾನ, ಕಷ್ಟ ಬಂದಾಗ ದೇವ್ರ ಜ್ಞಾನ. ಇನ್ ಮಿಕ್ಕ ಟೈಮಲ್ಲಿ ಹೋಗಬ್ಬ ಡೇಕ್ಲಿಯಾಗಿ ನಿಮಗೂ ಕೆಲಸ ಇಲ್ಲ, 3 ಹೊತ್ತು ಸುತ್ತೀರಿ ದೇವಸ್ಥಾನಕ್ಕೆ. ಇಲ್ಲಿ ಪರಮಾತ್ಮ ಹೇಳೋದು ದೇವಸ್ಥಾನಕ್ಕೆ ಬನ್ನಿ ಅಂತಲ್ಲ, ಭಗವಂತನನ್ನ ಹೃದಯಗಳಲ್ಲಿ ಹೃನ್ಮನಗಳಲ್ಲಿ ಆಚರಣೆ ಮಾಡುವಂತ ಕಾರ್ಯ ಮಾಡಿ ಅಂತ. ಶ್ರೀಶೈಲ ಕ್ಷೇತ್ರದಲ್ಲಿ ಆ ಪರಮಾತ್ಮ ಪಾರ್ವತಿ ಪರಮೇಶ್ವರರೇ ಅಲ್ಲಿ ನೆಲೆಗೊಂಡಿದ್ದಾರೆ. ಆ ಗ್ರಾಮದ ಪಕ್ಕದಲ್ಲಿ ಭಗವಂತನ ಅನುಗ್ರಹದಿಂದ ಮಲ್ಲಿಕಾರ್ಜುನನೇ ಶಿವನಾಗಿ, ಪಾರ್ವತಿಯೇ ಭ್ರಮರಾಂಬಿಕೆಯಾಗಿ ಅಲ್ಲಿ ನೆಲೆಗೊಂಡಿದ್ದಾರೆ. ಆ ಪಾರ್ವತಿ ಪರಮೇಶ್ವರರೇ ಮಲ್ಲಿಕಾರ್ಜುನ ಭ್ರಮರಾಂಬಿಕೆಯಾಗಿ ನೆಲೆಗೊಂಡಿರುವಾಗ ಆ ಕ್ಷೇತ್ರವನ್ನ ಬಂಕೇಶಪುರ ಅಂತನೂ ಕೂಡ ಕರೀತಾರೆ. ಅಲ್ಲಿ ಆ ಪರಮಾತ್ಮ ನೆಲೆಗೊಂಡಿರುವಂತ ಪಕ್ಕದ ಊರಿನಲ್ಲಿ
ಒಂದು ಗ್ರಾಮ. ಆ ಗ್ರಾಮದ ಹೆಸರು ಉತ್ತಮಾಪುರಿ. ನೋಡಿ ಎಷ್ಟು ಚೆನ್ನಾಗಿದೆ, ಉತ್ತಮಾಪುರಿ. ಉತ್ತಮರೇ ವಾಸ ಮಾಡುವಂತ ಜಾಗ ಉತ್ತಮಾಪುರಿ. ಉತ್ತಮರು ಶರಣರು ವಾಸ ಮಾಡುವಂತ ಜಾಗ ಆ ಉತ್ತಮಾಪುರಿ. ಆ ಗ್ರಾಮದಲ್ಲಿ ಶಂಕರಾಪ್ರಿಯ ರಾಮಾಂಬಿಕೆಯರ ದಂಪತಿಗಳ ಮಗನಾಗಿರ್ತಕ್ಕಂಥವ್ರೆ ಚಂದ್ರಶೇಖರ ಮೂರ್ತಿ. ಅವನನ್ನೇ ಇನ್ನೊಂದು ಹೆಸರಿನಿಂದ ಕರೀತಾರೆ. ಅವನ ಹೆಸರೇ ಶಿವದಾಸ. ಯಾರ ದಾಸ? ಶಿವದಾಸ. ಶಿವದಾಸನ ಧರ್ಮಪತ್ನಿಯೇ ಉತ್ರಾಜಮ್ಮ. ಇವತ್ತಿನ ಮಹದೇಶ್ವರರು ಈ ಭೂಮಿಗೆ ಬರಲಿಕ್ಕೆ ಕಾರಣವಾದವರೇ ಆ ಶಿವದಾಸಪ್ಪ ಹಾಗೂ ಉತ್ರಾಜಮ್ಮನೇ ಕಾರಣ. ಮಲೆ ಮಹದೇಶ್ವರರ ಪಾದಕ್ಕೆ ಗೋವಿಂದ. ಮಲೆ ಮಹದೇಶ್ವರರ ಪಾದಕ್ಕೆ ಗೋವಿಂದ. ಶರಣರ ಧ್ಯಾನವನ್ನು ಮಾಡ್ತಾ ದಿನನಿತ್ಯ ಓಂಕಾರನಾದವನ್ನು ಮಾಡ್ತಾ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಶುಚೀರ್ಭೂತರಾಗಿ ಭಗವಂತನಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಪ್ರತಿನಿತ್ಯ ನಿತ್ಯ ಶಿವಧ್ಯಾನವನ್ನು ಮಾಡ್ತಾ ಆ ಶಿವದಾಸ ಹಾಗೂ ಉತ್ರಾಜಮ್ಮ ದಂಪತಿಗಳು ಕಾಲವನ್ನು ಕಳೀತಾ ಇದ್ದಾರೆ. ಆದರೆ ಅವರಿಗೆ ಒಂದೇ ಒಂದು ಚಿಂತೆ. ಏನಪ್ಪಾ ಅಂದ್ರೆ ಮಕ್ಕಳಿರದ ಚಿಂತೆ. ನೋಡಿ, ಏನಾದ್ರೂ ಮನೆಯಲ್ಲಿ ಐಶ್ವರ್ಯ ಅಂತಸ್ತು ಎಲ್ಲವೂ ಇದ್ರೂ ನಮ್ಮ ಪ್ರೀತಿಗೋಸ್ಕರವಾಗಿ ಒಂದು ಹೆಣ್ಣೋ ಗಂಡೋ ಇಲ್ಲ ಅಂದ್ರೆ ಆ ಮನೆ ಶೂನ್ಯಕ್ಕೆ ಸಮಾನ ಅಂತಾರೆ. ಅದಕ್ಕೆ ದೊಡ್ಡವರು ಶರಣರೊಬ್ಬರು ಹೇಳ್ತಾರೆ, ತಾರೆಗಳು ಗಗನದಲ್ಲಿ ಅನಂತ ಮಿರ್ದುಡುಂ, ಚಂದ್ರಮನಿಲ್ಲದೆಡೆ ಶೋಭಿಸದು, ಸೆಲೆ ಬತ್ತಿದ ಸರೋವರಕ್ಕೆ ನವಜಲಗಳೊದಗಿದಡುಂ, ಕಾಸಾರಮಿಲ್ಲದೆಡೆ ಶೋಭಿಸದು, ಸಿರಿಯಿರ್ದುಂ ಆರವಂಶಕ್ಕೆ ಕುವರರಿಲ್ಲದೊಡೆ, ಸಿರಿಯಿರ್ದುಂ ಆರವಂಶಕ್ಕೆ ಕುವರರಿಲ್ಲದೊಡೆ, ಮೆರೆಯದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಯಾವ ತಾಯಿ ತಂದೆಯರಿಗಾಗ್ಲಿ ಮಕ್ಕಳ ಭಾಗ್ಯ ಬೇಕು. ಆ ಮಕ್ಕಳ ಭಾಗ್ಯ ಇಲ್ಲ ಅಂದ್ರೆ ಮಾನವ ಜನ್ಮಕ್ಕೆ ಕಳಂಕ ಅನ್ನುವಂತ ಆ ತಂದೆ ತಾಯಿಗಳ ಹೃದಯದಲ್ಲಿ ಬಂದುಬಿಡ್ತದಂತೆ ನೋಡಿ. ಅದರಲ್ಲೂ ಹೆಣ್ಣು ತಾಯಿ ಎಲ್ಲ ನೋವನ್ನು ಸಹಿಸ್ಕೋತಾಳೆ, ಆದ್ರೆ ಬಂಜೆ ಎಂಬ 2 ಅಕ್ಷರವನ್ನು ಮಾತ್ರ ಯಾವ ತಾಯಿಯೂ ಸಹಿಸಿಕೊಳ್ಳೋದು. ಅಂತ ಪರಮಾತ್ಮನ ಅನುಗ್ರಹವನ್ನು ಬೇಡದಂತ ಆ ತಾಯಿ ತಂದೆಯರು ಇಬ್ರು ಕೂಡ ಭಗವಂತನ ಆಶೀರ್ವಾದವನ್ನು ಪಡೆಯಲಿಕ್ಕಾಗಿ ಶ್ರೀಶೈಲ ಕ್ಷೇತ್ರಕ್ಕೆ ಬಂದಿದ್ದಾರೆ. ಭಗವಂತನ ದರ್ಶನವನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆ ತಾಯಿ ತನ್ನ ತಲೆಗೂದಲಿನಿಂದ ದೇವಸ್ಥಾನದ ಮೆಟ್ಟಿಲುಗಳ ಕಸವನ್ನು ಗುಡಿಸ್ತಾ ಇದ್ದಾಳೆ. ನಮ್ಮವ್ವ ತಾಯಿದರಿದ್ದಾರೆ ಕೇಳಿ ಅವರು. ಇಂದಿನ ಕಾಲದಲ್ಲಿ ನೆಲೊಪ್ಪತ್ತು ಬಿಡೋದು, ದೇವಸ್ಥಾನದ ರಜಾ ಹೊಡೆಯೋದು, ಅಥವಾ ನಮಗೆ ಇಚ್ಛೆಯಾದ ಪ್ರೀತಿ ಪಟ್ಟ ಆಹಾರವನ್ನು ಬಿಡೋದು ದೇವ್ರಿಗೆ ಅರ್ಕೆ ಅಂತ ಅವಾಗಿತ್ತು. ಈಗಿಲ್ಲ, ಈಗ ಯಾವ ಅರ್ಕೆನೂ ಇಲ್ಲ, ಯಾವ ದೇವಸ್ಥಾನ ಕಸನ ಗುಡಿಸೋದಿಲ್ಲ. ಪೂಜಾರಪ್ಪನ್ಗೆ ಏನ್ ಬಂದಿರೋದು ದೊಡ್ಡ ರೋಗ ಗುಡಿಸ್ಕತ್ತನ್ಬಿಡು. ಈಗೆಲ್ಲ ನಾವು ಹಂಗೆ ಅನ್ನೋದು. ಈಗ ನಾವು
ಪೂಜಾರಪ್ಪ ಮಾಡ್ಕತ್ತಾನೆ ಇಲ್ಲ ಟ್ರಸ್ಟಿಗಳು ಮಾಡ್ಕತ್ತಾರೆ ಅಂತ. ನೋಡಿ, ಆವತ್ತಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ದೈವ ಸ್ವರೂಪಿಣಿ, 100 ವರ್ಷ ಸುಖವಾಗಿ ಬದುಕ್ತಿದ್ರು. ತಂದೆ ತಾಯಿಗಳು ಬೆಳಗ್ಗೆಯಿಂದ ಸಂಜೆ ಗಂಟ ತಂದೆ ಭೂಮಿಯಲ್ಲಿ ದುಡಿದ್ರೆ, ತಾಯಿ ಮನೆಯಲ್ಲಿ ದನಕರುಗಳು ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲಹಿ ಗಂಡನಿಗೆ ಸಹಕಾರವನ್ನ ನೀಡ್ತಾ ಇದ್ಲು. ಈಗ ಗಂಡ ಆಫೀಸ್ಗೆ ಹೋದ್ರೆ ಹೆಂಡತಿ ಟಿವಿ ಹಾಕ ಮಲಗಿರ್ತಾರೆ ಹಾಸಿಗೆ ಮೇಲೆ. ಅವನಿಗೆ ಅನ್ನನೂ ಮಾಡ್ಕೊಡೋಂಗಿಲ್ಲ, ಏನೂ ಇಲ್ಲ. ಮೊಬೈಲ್ ಹಿಡಿದು ಬಿಟ್ರೆ ಯಾವ ಅನ್ನನೂ ಇಲ್ಲ, ಏನೂ ಇಲ್ಲ. ಏನೇ ಮಾಡಿದ್ದೆ ಅಡುಗೆ ಅಂತ ಫೋನ್ ಮಾಡಿದ್ರೆ ಅಲ್ಲೇ ಎಲ್ಲಾರು ತಿನ್ಕೋ, ಉಳ್ದೋಗೋದೇನು ನಿನ್ಗೆ ಬಿಸಿ ಬಿಸಿ ಮಾಡಿಕ್ತೀನಿ ಅಂತಾರೆ ಈಗ. ಬೇಕಾದ್ರೆ ನನಗೊಂದು ಪಟ್ನ ಪಾರ್ಸಲ್ ತಂದ್ಬಿಡು ಮಸಾಲೆ ದೋಸೆ ಅಂತಾರೆ ಈಗ. ಆದ್ರೆ ಇಲ್ಲಿ ಆ ಶಿವದಾಸಪ್ಪ ಉತ್ತರಾಜಮ್ಮ ದಂಪತಿಗಳು ಭಗವಂತನ ಧ್ಯಾನವನ್ನ ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಆ ತಾಯಿ ದೇವಸ್ಥಾನದ ಮೆಟ್ಟಿಲುಗಳ ಕಸವನ್ನು ಗುಡಿಸಿ ಮಲಗಿರುವಾಗ ಆ ಶ್ರೀಮನ್ನಾರಾಯಣನ ಪರಮ ಭಕ್ತರಾಗಿರ್ತಕ್ಕಂಥ ನಾರದ ಮುನಿಗಳು ಆ ಕೈಲಾಸ ಮಾರ್ಗದಲ್ಲಿ ನಿಂತು, ಆ ಆಕಾಶ ಮಾರ್ಗದಲ್ಲಿ ನಿಂತು ಇವೆಲ್ಲವನ್ನು ನೋಡ್ತಾ ಇದ್ದಾರಂತೆ. ನೋಡಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ. ಆ ಶಿವಧ್ಯಾನವನ್ನ ಮಾಡಿ ಬರ್ತಾ ಇದ್ದಾರೆ. ಯಾರು? ಆ ಶ್ರೀಮನ್ನಾರದರು. ಜಟಾಜೂಟ ಗಂಗಾ ಮುಕುಟ, ಜಟಾಜೂಟ ಗಂಗಾ ಮಕುಟ, ಶಶಿಲಲಾಟ ಶೋಭಿತ, ಹೇಮಕೂಟ ತಟ ನಿವಾಸ, ದಿಟ ನಟವರ ವಂದಿತ, ಜಟಾಜೂಟ ಗಂಗಾ ಮಕುಟ, ಶಶಿಲಲಾಟ ಶೋಭಿತ, ಹೇಮಕೂಟ ತಟ ನಿವಾಸ, ದಿಟ ನಟವರ ಪಂಡಿತ, ಜಟಾಜೂಟ. ಗಿರಿಜಾವರ ಡಮರುಗದರ, ಗಿರಿಜಾವರ ಡಮರುಗದರ, ಶಂಕರ ಶಿವ ಶಂಕರ, ದಯಾಸಾಗರ ಗುಣಗಂಭೀರ, ದಯಾಸಾಗರ ಗುಣಗಂಭೀರ, ಬಾರ ಬಾರ ಶಂಕರ, ಜಟಾಜೂಟ ಗಂಗಾ ಮಕುಟ, ಶಶಿಲಲಾಟ ಶೋಭಿತ, ಹೇಮಕೂಟ ತಟ ನಿವಾಸ, ದಿಟ ನಟವರ ಪಂಡಿತ, ಜಟಾಜೂಟ. ಲಕ್ಷ್ಮೀ ರಮಣ ಗೋವಿಂದ. ನಮ್ಮ ತಾಯಂದರಿಗೆ ಹರಿಕತೆ ಕೇಳುವಂತ ಪೇಷನ್ಸ್ ಇಲ್ಲ ಈಗ. ಅವ್ರು ಮಾತಾಡ್ಕೊಂಡು ನಡಿಯಮಿ ಅಲ್ಲಿ ಮಾತಾಡ್ಸಕ್ ಬರುಮ, ಹೋಗುವಾಗ ತಿಂಡಿ ಗಿಂಡಿ ಕೊಡದೆ ಹೋದವರು ಬರ್ನಿಲ್ಲ ಅಂತವ್ರು ಎದ್ದೊಂಡು ಹೋದ್ರು. ಅವರು ಈಗೆಲ್ಲ ಹಂಗೆ ಈಗ. ಈಗ ಏನಾರ ಅಲ್ಲಿ ರೂಗಾಡಲ್ಲಿ ಮಡಕೆ ಹೊಡಿತಿದ್ದಂಗೆ ಮುಂದಕ್ಕೆ ನಿಂತ್ಕೋತಾರೆ. ಬಾಡ್ಗಿಟ್ ತಿರೋದವ ಕಾಣಲ್ಲ, ಕಬಾಬ್ ತಿರೋದವ ಕಾಣಲ್ಲ ಅಂತ, ಟೆಂಪೋ ಹೊಂಟ್ಗಿಟ್ಟೋದವ ಕಾಣಲ್ಲ ಅಂತ ಮುಖ್ಯವಾಗಿ ನಿಂತ್ಕೋತಾರೆ. ತಮಾಷೆಗೋಸ್ಕರ ಹೇಳಿದ್ದು. ಅವತ್ತಿನ ಕಾಲದಲ್ಲಿ ಹರಿಕತೆ ಅಂದ್ರೆ ಪಂಚಪ್ರಾಣ, ದೇವ್ರ ನಾಮ ಹರಿಕತೆ. ನೋಡಿ, ಡೈರಿ ತವೇನಾರ ಹರಿಕತೆ, ಗುರುರಾಜಲ್ ನಾಯ್ಡು ಹರಿಕತೆ ಹಾಕ್ಬಿಟ್ರೆ ಗಂಡಸರೆಲ್ಲ ಕೂತ್ಕೊಂಡು ಕೇಳೋರು. ಹೆಣ್ಮಕ್ಳು ಮನೆ ಒಳಗೆ ಅಡಿಗೆ ಮಾಡ್ತಾರೆ ಕೇಳೋರು. ರಾಗಿ ಬೀಸ್ತಾ ಬೆಳಗಿನ ಜಾವ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಒಳಕಲ್ಲಲ್ಲಿ ಖಾರ ಹರಿತಾ ಅಡಿಗೆ ಆಗೋದೇ ಗೊತ್ತಾಗ್ಲಿಲ್ಲ. ಹಸ್ಕಲ್ ಮೇಲೆ ಖಾರ ಹರಿತಾ ಆ ಮನೆಯ ಸೌಂದರ್ಯನೇ ಹೆಚ್ಚುತ್ತಾ ಇತ್ತು.
ಬೆಣ್ಸ್ಕಲ್ನಲ್ಲಿ ಒಗ್ಗರಣೆ ಆಗ್ತಾ ಆ ಮನೆಗೆ ಆರೋಗ್ಯವನ್ನ ಕೊಡ್ತಾ ಇದ್ರು ಸಾಂಬಾರ್ಗೆ ಅಲ್ಗ. ಈಗ ಮೊದಲೆಲ್ಲ 5 ಗಂಟೆ ರಾತ್ರಿಗೆ ಎದ್ದು ಮನೆ ಮುಂದ್ಗಡೆ ಕಸ ಗುಡಿಸಿ ಸಗಣಿ ನೀರು ಹಾಕಿ ರಂಗೋಲಿ ಇಟ್ಟು ಒಳಗೆ ಬಂದು ದನಕರುಗಳ ನೀಚೆ ಕಟ್ಟಾಕಿ ಮುಖ ತೊಳ್ಕೊಂಡು ಕಾಸಗಲ ಕುಂಕುಮ ಕೆನಗೊಂಚೂರು ಅರ್ಶನ ಸವರ್ಕೊಂಡು ಹೊರಗಡೆ ಬಂದು ಸೂರ್ಯದೇವನಿಗೆ ಪ್ರಕೃತಿ ಮಾತಿಗೆ ನಮ್ಮ ರೈತಾಪಿ ಜನ ಕೈ ಮುಗಿತಿದ್ರು. ಭಗವಂತ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಸಂಸಾರ ಸುಖವಾಗಿರ್ಲಪ್ಪ ಅಂಥೇಳಿ. ಅವತ್ತಿನ ಕಾಲದಲ್ಲಿ ಅವ್ರನ್ನೇನಾರು ನಾವು ಬೆಳಗಿನ ಜಾವದಲ್ಲಿ ನೋಡ್ಕೊಂಡು ಹೋದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ಕೊಂಡು ಹೋದಂಗೆ ಆಯ್ತಿತ್ತಾಗ ಆಗಿನ ಕಾಲದಲ್ಲಿ. ಈಗಲೂ ಅವರೇ ಆ ದೊಗಳೆ ನೈಟಿ ಸಿಗಾಕ ಈಚೆಗೆ ಬರ್ತಾರೆ, ಕಟ್ಬಾಯಿ ಜಲ್ ಹರಿತಾ ಇದ್ರು ನೋಡ್ಕೊಂಡಿರೋದಿಲ್ಲ. ತಲೆಯ ಕೆದ್ರಬಿಟ್ಟು 9 ಗಂಟೆಲಿ ಬರ್ತಾರೆ, ಒಂದು ಮೋಟ್ ಬರ್ಲಿ ಹಿಡ್ಕೊಂಡು ಈಚೆಗೆ. ಅವ್ರು ನೋಡಿದ್ರೆ 7 ಗಾಳಿ ಮೆಟ್ಗತ್ತವೆ. ಮಕ್ಕಳು ನೋಡಿದ್ರೆ ಕಿಟಾರಂಗ್ ಕಿರ್ಚ್ಕೊಬಿಡ್ತವೆ, ಯಾವುದೋ ಹೊಸ ದೇವ ಬಂದಿದಲ್ಲ ಅಂತ. ಇವತ್ತು ಪರಿಸ್ಥಿತಿ ಹಂಗ ಆಗೋಗಿದೆ. ಇವತ್ತು ಯಾಕೆಂದ್ರೆ ರಂಗೋಲಿ ಬುಡಕ್ಕೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟವ್ರೀಗ ಯಂಗ್ಸರ್ಗೆ. ಅವಮ್ಮ ರಾತ್ರಿ ಹೊತ್ತೆ ಬಿಟ್ಬಿಟ್ಟು ಹೊಂಟೈತಳ ಸಿಟಿಲಿ ರಂಗೋಲಿಯ. ಕ್ಯಾಕ್ರ ಸಾರ ಉಗಿಬೋದು, ತುಳ್ಕಂದಾರ ಓಡಾಡ್ಬೋದು. ಮೊದಲು ರಂಗೋಲಿ ತುಳಿತಿರ್ಲಿಲ್ಲ ಅಲ್ವಾ? ಈಗ ರಾತ್ರಿ ಹೊತ್ತೆ ರಂಗೋಲಿ ಬಿಟ್ಬಿಟ್ಟು ಹೊಂಟೈತಾರೆ ಅವರು. ಯಾಕೆಂದ್ರೆ ಯಂಗ್ಸರ್ ಎದ್ದೇಳೋದಿಲ್ವಲ್ಲ ಈಚೆಗೆ. ಇದು ನಿಮ್ಮನ್ನ ನೋಯಿಸೋ ಮಾತಲ್ಲ, ಮತ್ತೆ ನಾವು ಎಚ್ಚರಿಸ್ಕೊಳ್ಳೋ ಮಾತಿದ್ದು ಅಷ್ಟೇ. ಮತ್ತೆ ಸಂಸ್ಕಾರ ಬರಬೇಕು. ಕಾಲ ಬದಲಾಗ್ತಾ ಇದೆ, ಕಾಲಕ್ಕೆ ತಕ್ಕಂತೆ ನಾವು ಓಡಬೇಕು. ಹಂಗಂದ್ಬಿಟ್ಟು ಉಸಿರಾಡೋದು ಬಿಟ್ಟಿದ್ದೀವ, ಅನ್ನ ತಿನ್ನೋದು ಬಿಟ್ಟಿದ್ದೀವ, ಮಲಮೂತ್ರ ವಿಸರ್ಜನೆ ಮಾಡೋದು ಬಿಟ್ಟಿದ್ದೀವ. ಇವೆಲ್ಲ ನಿತ್ಯ ನಡೀತಾನೆ ಇದೆ ಅಂದಮೇಲೆ ನಮ್ಮ ಸಂಸ್ಕಾರವೂ ಹಂಗೆ ನಡಿಬೇಕಲ್ವಾ? ಸಂಸ್ಕಾರನೂ ಹಂಗೆ ನಡಿಬೇಕು. ದೇವ್ರಿಗೊಂದು ದೀಪ ಹಚ್ಚಬೇಕು, ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಒಂದು ಸಕಾರಾತ್ಮಕವಾದ ಭಾವನೆ. ನೋಡಿ, ಹ್ಞೂ ಸ್ವಾಮಿ, ಹೌದು. ಇನ್ನೊಸಿ ದಿನ ನೋಡ್ರಿ, ಸುಮ್ಮನಿರಿ. ಹೊಲ ಉಳ್ಳೋರ್ಗೆ ಜಾಸ್ತಿ ಡಿಮ್ಯಾಂಡ್ ಆಯ್ತದ ಕರೆ. ಈಗ ಇನ್ನೊಸಿ ದಿನ ಅವರೇ ಹುಡಿಕ ಬರ್ತಾರೆ, ನಿನ್ ದಮಯ ಅಂತೀನಿ ಮದುವೆ ಮಾಡ್ಕೊಳ್ರಿ ಅಂತ. ಯಾಕೆ ಹೊಲ ಉತ್ತಿರೋರು ರೈತರು ಯಾರು ಎಷ್ಟು ದಿನಗಂಡು ಜೀವನ ಮಾಡಿಲ್ವಾ? ಅವರಂತ ಪರಿಶುದ್ಧವಾಗಿ ಜೀವನ ಮಾಡಿದವ್ರು ಇನ್ಯಾರೂ ಇಲ್ಲ ಈ ಜಗತ್ತಲ್ಲಿ. 2 ಕೋಟಿ ಸಂಬಳ ತಗೊಂಡ್ರು ನಮ್ಮಷ್ಟು ನೆಮ್ಮದಿಯಾಗಿರೋಕ್ಕಾಗೋದಿಲ್ಲ ಅವ್ರಿಗೆ. ಕೊಡ್ತಾರೆ, ಏನು ತಲೆ ಕೆಡಿಸ್ಕೊಬಿಡಿ, ಮುಂದೊಂದಿನ ಅಂತ ಸ್ಥಿತಿ ಬಂದೇ ಬರುತ್ತೆ. ರೈತರನ್ನೇ ಹುಡಿಕ ಬರ್ತಾರೆ, ನಿನ್ ದಮಯ ಅಂತೀನಿ ಕೊಡ್ರಪ್ಪ ಎಣ್ಣ ಅನ್ಕ ಬರ್ತಾರೆ, ಮದುವೆ ಮಾಡ್ಕೊಡ್ರಪ್ಪ ಅನ್ಕ ಬರ್ತಾರೆ. ಈಗ ಅಂತ ಸ್ಥಿತಿ ಬರಲಿ. ಆದ್ರಿಂದ ಸಂಸ್ಕಾರವನ್ನ ನಾವು ಮರಿಬಾರದು ಎಂಬುದಾಗಿ ಹೇಳುವಾಗ ಇಲ್ಲಿ ಶ್ರೀಮನ್ನಾರದರು ಬಂದು ನೋಡ್ತಾ ಇದ್ದಾರೆ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವದಾಸ ಹಾಗೂ ಉತ್ತರಾಜಮ್ಮ ದಂಪತಿಗಳು ಕಷ್ಟಪಡ್ತಾ ಇರೋದನ್ನ ನೋಡಿ ಕಣ್ತುಂಬಿ ಅವರು ಮನಸ್ಸಲ್ಲಿ ಕೊರಗ್ತಾ ಇದ್ದಾರೆ. ಅಯ್ಯೋ ಶಿವನೇ, ಜಟಾಧರನೇ, ಗಂಗಾಧರನೇ, ಪರಮಾತ್ಮನೇ, ಈ ತಂದೆ ತಾಯಿಗಳಿಗೆ ಒಂದು ಮಗುವನ್ನ ಕರುಣಿಸಿಕೆ ನಿನ್ ಕೈಲಾಗ್ಲಿಲ್ವಪ್ಪ. ಮನಸ್ಸಲ್ಲಿ ಅದನ್ನು ಇಟ್ಟುಕೊಂಡಿದ್ದಾರೆ. ಪಕ್ಕಕ್ಕೆ ತಿರುಗಿ ನೋಡಿದ್ರು, ಆ ತಿರುಗಿ ನೋಡುವಾಗ ಶ್ರವಣ ಕುಮಾರನೆಂಬ ಒಬ್ಬ ಮಹಾರಾಕ್ಷಸ, ಯಾರು ಶಿವ ಶಿವ ಅಂತಾರೆ ಅವ್ರನ್ನ ಹಿಡ್ಕೊಂಡು ಹೋಗಿ ಕೊಡಬಾರ್ದ ಹಿಂಸೆ ಕೊಡ್ತಾ ಇದ್ದ ಶ್ರವಣ ಎಂಬ ರಾಕ್ಷಸ. ಅದನ್ನು ನೋಡಿದರು ನಾರದರು. ಇನ್ನೊಂದು ಭಾಗಕ್ಕೆ ತಿರುಗಿ ನೋಡ್ತಾರೆ. ಎಲ್ಲಿ ನೋಡಿದರಲ್ಲಿ ಕೊಲೆ, ಸುಲಿಗೆ, ಡಂಬಾಚಾರ, ಅನ್ಯಾಯ, ಅತ್ಯಾಚಾರಗಳು ನಡೀತಾ ಇದೆ. ಅದನ್ನು ನೋಡಿದ ಆ ಶ್ರೀಮನ್ನಾರದರು ಇನ್ನೊಂದು ಕಡೆ ನೋಡ್ತಾರೆ. ತಾಳು ಬೆಟ್ಟ ಅಂತ ಏನೀಗ ಕರೀತಾ ಇದ್ದೀವೋ, ಅವತ್ತಿನ್ನು ತಾಳು ಬೆಟ್ಟ ಆಗಿರ್ಲಿಲ್ಲ. ಅಲ್ಲಿ ಸೋಲಿಗರ ಬೇಡುಗೆಂಪಣ್ಣರ ಕುಲದವರು ಬೇವನ ಸೊಪ್ಪನ್ನ ಸೊಂಟಕ್ಕೆ ಕಟ್ಟಿಕೊಂಡು ಕೈಯಲ್ಲಿ ಡಮರುಗ, ನಗಾರಿ ಎಲ್ಲವನ್ನು ಹಿಡ್ಕೊಂಡು ಶಿವಧ್ಯಾನವನ್ನ ಮಾಡ್ತಾ ಇದ್ದಾರಂತೆ. ನಮಗೂ ಲಿಂಗಧಾರಣೆ ಆಗಬೇಕು, ನಾವು ಶಿವಕುಲದವರೇ, ಲಿಂಗಧಾರಣೆ ಆಗಬೇಕು, ನಮಗೂ ಲಿಂಗಧಾರಣೆ ಆಗಲಿ ಎಂಬುದಾಗಿ ಆ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಹೇಳೋದು, ಶಿವ ಅಂದ್ರೆ ಯಾರಿಗೂ ನೋವಿಲ್ಲ, ಶಿವ ಅಂದ್ರೆ ಲವಲೇಸವೂ ತಪ್ಪಿಲ್ಲ. ಅದಕ್ಕೆ ಹೇಳ್ತಾರೆ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತ ಸಾಧಿಸೆ ಹಗಲಿರುಳು, ಓ ಉನ್ನತ ಸಾಧಿಸೆ ಹಗಲಿರುಳು. ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ. ಶಿವ ಭಕ್ತರಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವವಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ.